ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ್ಯಂಡ್ ನಾನು ತುಂಬ ದಿನನೇ ಆಯಿತು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಈ ನಡುವೆ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ 1 ವೀಕ್ ಆಯಿತು ಅನ್ಕೊಂತೀನಿ. ಸೊ ಏನಪ್ಪ ರೀಸನ್ ಅಂತಂದರೆ ನನಗೆ ಲೆಫ್ಟ್ ಲೆಗ್ ತುಂಬಾ ಪೇನ್ ಬರ್ತಿತ್ತು. ಸೊ ಹಂಗಾಗಿ ಹಾಸ್ಪಿಟಲ್ಲು ಮನೆ ಇದಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಕಾಂಟೆಂಟ್ ಕ್ರಿಯೇಷನ್ ಸ್ವಲ್ಪ ಸೈಡ್ಗೆ ಇಟ್ಟಿದ್ದೆ ಅಷ್ಟೇ. ಮುಂದೆ ಹೋಗ್ತಾ ಹೋಗ್ತಾ ನನ್ನ ಒಂದು ಡಯೆಟ್ಟು ಮತ್ತು ನಾನು ಯಾವ ಎಕ್ಸಸೈಸ್ನ ಮಾಡ್ತಾ ಇದ್ದೀನಿ ಮತ್ತು ಏನಾಗಿತ್ತು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಮೇ ಬಿ ಈ ಪ್ರಾಬ್ಲಮ್ ಇರೋರಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸುಮಾರು ಕಡೆ ವಿಚಾರಿಸಿದೆ. ನನಗೆ ಸ್ವಲ್ಪ ಲೆಫ್ಟ್ ಲೆಗ್ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿ ಮುಂದೆ ನೋಡೋಣ, ಹೋಗ್ತಾ ಹೋಗ್ತಾ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋಬಹುದು. ಫಸ್ಟ್ ನಮ್ಮ ಹೆಲ್ತ್ ನ ನಾವು ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಅದು ಇವಾಗಿನ ಪ್ರೆಸೆಂಟ್ ಮೂಮೆಂಟ್ ಅಲ್ಲಂತೂ ನಿಜವಾಗ್ಲೂ ಹೆಲ್ತ್ ಇಸ್ ಫಸ್ಟ್ ಪ್ರಯಾರಿಟಿ ಅಂತಾನೆ ಹೇಳ್ತೀನಿ. ನನಗೆ ನಿಜವಾಗ್ಲೂ ಈ ಒಂದು ಇನ್ಸಿಡೆಂಟ್ ನಡೀತಲ್ವಾ, ಅವಾಗ ತುಂಬಾನೇ ನಂಗೆ ಅನಿಸ್ತು ಫಸ್ಟ್ ಹೆಲ್ತ್ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು. ಸಡನ್ ಆಗಿ ನನ್ಗೆ ಆಗಿದ್ದು. ಸೊ ಹಂಗಾಗಿ ನಡುವೆ ಹಾಸ್ಪಿಟಲ್ಲು ಇದು ಅದು ಅಂತ ಹೇಳ್ಬಿಟ್ಟು ಈ ಒಂದು ಪ್ರೆಷರ್ ಅಲ್ಲೇ ಇದ್ದೆ ನಾನು. ನನ್ನ ಕಡೆಯಿಂದ ನಿಮ್ಗೆ ಹೇಳೋದು ಒಂದೇ, ಫಸ್ಟ್ ಹೆಲ್ತ್ ಕಡೆ ಪ್ರಯಾರಿಟಿ ಕೊಡಿ, ಬೇರೆ ಎಲ್ಲಾನು ಪಕ್ಕಕ್ಕಿಡಿ. ಫಸ್ಟ್ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ವಾ. ಸೊ ಹಂಗಾಗಿ ಹೆಲ್ತ್ ನಿಜವಾಗ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೇನು ಅಂತಂದ್ರೆ, ಈಗ ಕಾಂಟೆಂಟ್ ಕ್ರಿಯೇಷನ್ ಅಂತ ಅಂದಮೇಲೆ ಎಲ್ಲಾನು ಕೂಡ ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಾಗತ್ತೆ. ಶೇರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ನಿಜವಾಗ್ಲೂ ಕರೆಕ್ಟ್ ಅಂತ ಅನ್ಸಲ್ಲ. ಕೆಲವೊಂದು ವಿಚಾರಗಳನ್ನ ನಾನು ಆದಷ್ಟು ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದ್ರೆ ನನ್ಗೆ ಅಷ್ಟು ಪಬ್ಲಿಕ್ ಆಗಿರೋದಕ್ಕೆ ನಂಗೆ ಇಷ್ಟ ಆಗಲ್ಲ. ಕೆಲವೊಂದು ಪರ್ಸನಲ್ ವಿಚಾರಗಳಂತ ಇರುತ್ತೆ ಅಲ್ವಾ. ಸೊ ಅದು ನನ್ಗೆ ಅನ್ಸಿದ್ರೆ ಶೇರ್ ಮಾಡ್ಕೊತೀನಿ, ಇಲ್ಲ ಅಂತಂದ್ರೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ರೆಸಿಪೀಸೇ ಇರುತ್ತೆ. ರೆಸಿಪೀಸ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಸೊ ಹಂಗಾಗಿ ಈ ತರ ಏನಾದ್ರು ಹೇಳ್ಬೇಕು ಅಂದ್ರೂ ಕೂಡ ಅದನ್ನ ರೆಸಿಪೀಸ್ ಮೂಲಕನೇ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸುಮಾರಷ್ಟು ಜನ ಅನ್ಕೊಂಡ್ಬಿಡ್ತಾರೆ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾರೆ ಅಂದಿದ ತಕ್ಷಣ ಅವ್ರ ಲೈಫ್ ನ ನೋಡ್ಬಿಟ್ಟು ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ನಮ್ಮ ಲೈಫ್ ಯಾಕಪ್ಪ ಹಿಂಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ರಿಯಾಲಿಟಿ ಏನು ಅಂತಂದ್ರೆ ನಮ್ಮ ಲೈಫ್ ಹೇಗಿದೆಯೋ ಅದೇ ರಿಯಾಲಿಟಿ ಆಗಿರೋ. ಈಗ ಸ್ವಲ್ಪ ಪರವಾಗಿಲ್ಲ. ಸೊ ಆರಾಮಾಗೇ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.